ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯುಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ವಾರದ ಮಟ್ಟಿಗೆ ಶುಕ್ರವಾರ ಮತ್ತು ಷಷ್ಠಿ ಯೋಗವೂ ಇದೆ. ಷಷ್ಠಿಯಲ್ಲಿ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥ ಕ್ರಮ ಪದ್ಧತಿ ಇದೆ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಸೇವೆ ಸಲ್ಲಿಸ್ತಕ್ಕಂಥದ್ದು. ಅದು ಎರಡೂ ಪಕ್ಷಗಳಲ್ಲಿ, ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಷಷ್ಠಿ ದಿವಸ ಒಂದು ಶ್ರದ್ಧೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಸೇವೆ, ಅದು ನಮ್ಮ ಮನಸ್ಸಿಗೆ ಇಷ್ಟವಾಗಬೇಕು. ನಾವು ಮಾಡುವ ಸೇವೆ ಮೊದಲು ನಮಗೆ, ಆನಂತರ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ನಾವೇ ಅಸಮಾಧಾನವಾಗಿ ಹೋಗೋದು, ನಾವೇ ಅಸಮಾಧಾನವಾಗಿ ಪೂಜೆ ಮಾಡೋದು, ನಾವೇ ಮನಸ್ಸೆಲ್ಲೋ ಇರುತ್ತೆ, ದೇಹ ಮಾತ್ರ ದೇವಸ್ಥಾನದಲ್ಲಿರುತ್ತೆ, ಮನಸ್ಸು ಬೇರೆ 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 ಆಲೋಚನೆಗಳಲ್ಲಿ ತೊಡಗಿರುತ್ತೆ. ಈ ಥರದ್ದು ಸೇವೆ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಬರೋದಿಲ್ಲ, ಆತ ಸ್ವೀಕರಿಸೋದಿಲ್ಲ. ಈ ಕಾರಣದಿಂದಾಗಿ ಈ ದಿವಸ ಶ್ರದ್ಧಾ ಅದೇ ಒಂದು ಪುಷ್ಪವಾಗಬೇಕು, ಶ್ರದ್ಧೆಯೇ ಒಂದು ಸೇವೆಯಾಗಬೇಕು. ಆ ರೀತಿಯಲ್ಲಿ ಭಗವದರ ಆರಾಧನೆ ಅದು ಅತ್ಯಂತ ಶ್ರೇಯಸ್ಕರವಾದದ್ದು. ಆ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶುಕ್ರವಾರವಾಗಿದೆ. ಭೃಗುವಿನ ವಾರದಲ್ಲಿ ಏನೂ ಸಾಧನೆ ಮಾಡ್ತಕ್ಕಂಥದ್ದು, ಕ್ಲಿಷ್ಟವಾದದ್ದನ್ನು ಸಾಧಿಸ್ತಕ್ಕಂಥದ್ದೆಲ್ಲ ಶುಕ್ರವಾರ ಮಾಡಿದ್ರೆ ಸುಲಭವಾಗುತ್ತೆ ಅಂತ. ಯಾಕೆಂದರೆ ಶುಕ್ರನ ಆ ಭೃಗುವಿನ ವಂಶಜರೆಲ್ಲ ಹಾಗೆ ಮಹಾಸಾಹಸಗಳನ್ನು ಮಾಡಿರ್ತಕ್ಕಂಥವ್ರು. ಹೀಗಾಗಿ ಯಾವುದಾದ್ರು ವ್ಯಾಪಾರ ವಹಿವಾಟು ಇವುಗಳಲ್ಲೆಲ್ಲ ಅವರೇ ಹೇಳ್ಕೊಟ್ಟು ಪಾಠ. ಭೃಗುವಿನ ಆ ಮಹರ್ಷಿಗಳಿಂದ ಬಂದಂಥ ಪಾಠಗಳಿವೆಲ್ಲ. ವ್ಯವಹಾರ ವಹಿವಾಟಿನಲ್ಲಿ ನಾವು ಸೈ ಅನ್ನಿಸ್ಕೋಬೇಕು, ಕೌಶಲ್ಯ ಪ್ರದರ್ಶನದಿಂದ ಆ ಲಾಭ ಗಳಿಸಬೇಕು ಅಂದರೆ ಆ ಭೃಗು ವಂಶಜರ ಅನುಗ್ರಹ ಬೇಕು. ಹಾಗಾಗಿ ಆ ವಂಶದಲ್ಲಿ ಬಂದವಳೇ ಈ ಭಾರ್ಗವಿ ಮಹಾಲಕ್ಷ್ಮಿ. ಹಾಗಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ತಾವೆಲ್ಲ ಪ್ರತಿ ಶುಕ್ರವಾರ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಆ ದೃಷ್ಟಿಯನ್ನು ನಿವಾಳಿಸಿ ಮಾಡ್ತಕ್ಕಂಥದ್ದೆಲ್ಲ ತಾವು ಮಾಡ್ತಾ ಇದ್ದೀರಲ್ಲ, ಅದೆಲ್ಲ ಬೇಕು, ಅದನ್ನು ಮಾಡಬೇಕು. ಈ ಪ್ರತಿ ಶುಕ್ರವಾರ ನಿಮ್ಮ ಸ್ಥಳಗಳಲ್ಲಿ, ನಿಮ್ಮ ಮನೆಯಲ್ಲೂ ಆಗಬಹುದು, ವ್ಯಾಪಾರ ಸ್ಥಳದಲ್ಲೂ ಆಗಬಹುದು, ಎಲ್ಲೂ ಆಗಬಹುದು, ಅಲ್ಲಿ ಒಂದು ಲಕ್ಷ್ಮೀ ಫೋಟೋವನ್ನು, ಲಕ್ಷ್ಮೀ ಒಂದು ವಿಗ್ರಹವನ್ನು ಇಟ್ಟು ಆಕೆಗೆ ಪೂಜೆ ಮಾಡ್ತಕ್ಕಂಥದ್ದು. ಹರಿದ್ರ, ಅರಿಶಿನ, ಕುಂಕುಮ ಹಾಕಿ ಪೂಜೆ, ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು. ನಳನಳಿಸುವ ಹೂವಿನ ಅಲಂಕಾರ ಮಾಡಿದ್ರೆ ಲಕ್ಷ್ಮಿಗೆ ಇಷ್ಟ. ಇದನ್ನೆಲ್ಲ ತಾವು ತಪ್ಪದೆ ಮಾಡಿ. ಈ ದಿವಸ ಲಕ್ಷ್ಮೀ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಶುಕ್ರವಾರ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗೋಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಮಧುಸೂದನ್ ಎಲ್, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 8/12/1990, ಹುಟ್ಟಿದ ಸಮಯ 8 AM. ಇವರ ಪ್ರಶ್ನೆ, ವೈವಾಹಿಕ ಜೀವನ ಸರಿಯಾಗಿಲ್ಲ, ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತಿದ್ದಾರೆ. ಮಧುಸೂದನ್ ಅವರ ಪ್ರಶ್ನೆ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿಬಿಟ್ಟಿದೆ ಪಾಪ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನುರ್ಲಗ್ನವಾಗಿದೆ. ಲಗ್ನದಲ್ಲಿ ಶುಕ್ರ, ಬುಧ, ಶನೈಶ್ಚರರು ಸೇರಿದ್ದಾರೆ ಮಾಂದಿ ಜೊತೆಗೆ. ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ. ಈ ಬುಧ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಚಂದ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರೂ ಲಕ್ಷ್ಮೀ ನಾರಾಯಣರ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ, ಇದು ಬಹಳ ವಿಶಿಷ್ಟವಾದದ್ದು. ಆ ಪಾರಾಯಣವನ್ನು ಮಾಡಿಸಿ. ಅದು ಮಾಡಿಸೋದ್ರಿಂದ ಈ ಯಾವ ದಾಂಪತ್ಯ ಸಮಸ್ಯೆಗಳಿದ್ದಾವೆ ಇದು ನಿವಾರಣೆಯಾಗುತ್ತೆ. ಮತ್ತು ಇನ್ನೂ ಒಂದು ಮಂತ್ರ ಇದೆ, ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ
ಸಂಘಾತ ಭೇದೇ ಚಂದ್ರನಾಂ ಮೈತ್ರೀಕರಣಮುತ್ತಮಂ ಅಂತ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ನೀವು ಪ್ರತಿ ದಿವಸ ಹೇಳ್ಕೊಳ್ಳಿ, ಒಂದು 108 ಬಾರಿ ಹೇಳ್ಕೊಳ್ಳಿ. ಆ ಸಂಘಾತಗಳೆಲ್ಲ ನಿವಾರಣೆಯಾಗಿ ಮೈತ್ರೀಕರಣ ಅದು ಉಂಟಾಗುತ್ತೆ. ಮೈತ್ರಿ ಬೇಕು, ಅದು ಹೃದಯದ ಮೈತ್ರಿ, ಹೃನ್ಮೈತ್ರತೆ ಅಂತ ಕರೀತಾರೆ, ಅದು ಬೇಕಾಗುತ್ತೆ. ಅದಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ. ಹೀಗಾಗಿ ಏನೋ ಜಗಳ ಮನಸ್ತಾಪ ಇದ್ದರೆ ತಾವು ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ, ಇದು ತುಂಬ ಸಹಾಯವಾಗುತ್ತೆ. ನೋಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಮೈಸೂರಿಂದ ರಚನಾ PN. ಇವರು ಹುಟ್ಟಿದ ದಿನಾಂಕ 18/11/2006, ಹುಟ್ಟಿದ ಸಮಯ 11:55 PM. ಇವರ ಪ್ರಶ್ನೆ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ರಚನಾ ಅವರ ಪ್ರಶ್ನೆ ಮುಂದೆ ಹೇಗಿದೆ, ಜೀವನ ಹೇಗಿದೆ ಅಂತಲ್ವಾ, ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ, ಆ ಕುಜ ಲಗ್ನಾಧಿಪತಿ ಜೊತೆಗಿದ್ದಾನೆ ಮತ್ತು ಯಾರು ಬುದ್ಧಿಶಾಲಿಯೋ ಆ ಗ್ರಹದ ಜೊತೆಗೆ, ಬುಧನ ಜೊತೆಗೆ. ಇದೆಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ. ಹೇಗಿರ್ತೀರ ಅಂದರೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಆ ಕೆಲಸಕ್ಕೆ ಒಂದಷ್ಟು ಸಂಪಾದನೆ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿದೆ. ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ. ಈಗ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಆತ ಧನಸ್ಥಾನ, ಸ್ವಲ್ಪ ಕೋಪನೂ ಇದೆ ನಿಮಗೆ. ಹೀಗಾಗಿ ಕೋಪ ತಾಪ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಹದಗೆಡುತ್ತೆ, ಕಾರ್ಯ ಹಾನಿಯಾಗುತ್ತೆ. ಕುಟುಂಬದಲ್ಲೂ ಘರ್ಷಣೆಗಳು, ಕುಟುಂಬದಲ್ಲಿ ಶನಿ ಇದ್ದರೆ ಮನೆ ಸೇರೋದಿಲ್ಲ, ಎಲ್ಲೋ ಮನೆ ಬಿಟ್ಟು ಅಥವಾ ಏಕಾಂಗಿಯಾಗಿರ್ತಕ್ಕಂಥದ್ದು. ಮನೇಲಿ ಎಲ್ಲರೂ ಇರ್ತಾರೆ, ಆದರೆ ಇವರು ಪ್ರತ್ಯೇಕವಾಗಿ ರೂಮಲ್ಲಿರೋದು. ಈ ರೀತಿಯ ಒಂದು ಆಲೋಚನೆಗಳೆಲ್ಲ ಬಂದುಬಿಡುತ್ತೆ. ಹೀಗಾಗಿ ನೀವು ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಶನೈಶ್ಚರನಿಗೆ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಕೋಪದಿಂದ ಹೊರಗೆ ಬರ್ತೀರ. ಮೊದಲು ಇದನ್ನು ಮಾಡಿ, ಪ್ರತಿ ಶನಿವಾರ ತಪ್ಪದೆ ಮಾಡಿ, ನಿರಂತರವಾಗಿ ಮಾಡಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ವೃತ್ತಿಯ ಸ್ಥಾನದ ಅಧಿಪತಿ ಚೆನ್ನಾಗಿರೋದ್ರಿಂದ ಕೆಲಸಕ್ಕೇನು ಕೊರತೆ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಯೋಚನೆ ಮಾಡಬೇಡಿ. ಶನೈಶ್ಚರನ ಆರಾಧನೆಯೇ ನಿಮ್ಮ ಬದುಕನ್ನು ಇಟ್ಟಿರಿಸಿರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸುನೀಲ್ ಮೂರ್ತಿ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 10/3/1986, ಹುಟ್ಟಿದ ಸಮಯ 10:30 PM. ಇವರ ಪ್ರಶ್ನೆ ವ್ಯವಹಾರ ಮತ್ತು ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ಸುನೀಲ್ ಮೂರ್ತಿ ಅವರ ಪ್ರಶ್ನೆ ಒಂದು ವ್ಯಾಪಾರದ ಬಗ್ಗೆ ಕೇಳಿದ್ದಾರೆ, ಮತ್ತು ಮುಂದೆ ಹೇಗಿದೆ ಅಂತ ನೋಡಿ. ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಮತ್ತು ಸಪ್ತಮಾಧಿಪತಿ ಹೇಗಿದ್ದಾರೆ ಅಂತಂದರೆ, ನಿಮ್ಮ ಜಾತಕದಲ್ಲಿ ಈಗ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಬುಧದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಭುಕ್ತಿ ನಡೀತಾ ಇದೆ. ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ. ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಈಗ ತತ್ಕಾಲದಲ್ಲಿ ಮೌಢ್ಯನಾಗಿದ್ದಾನ ಗುರು ನೋಡೋಣ. ರವಿ ಯುಕ್ತನಾಗಿದ್ದಾನೆ. 10:39 ಗುರುವಿದ್ದರೆ 10:26 ರವಿ ಇರ್ತಕ್ಕಂಥದ್ದು. ರವಿಯಿಂದ ಸೂರ್ಯ 11 ಡಿಗ್ರಿ ಅಂತರ ಕಾಯ್ದುಕೊಳ್ಳಬೇಕು ಅಂತಿದೆ. ಅವನು ಮೌಢ್ಯನಾಗಬಾರ್ದು ಅಂದರೆ 11 ಡಿಗ್ರಿ ದೂರ ಇರಬೇಕು. ಅದು ಇದೆ, ತೊಂದರೆ ಇಲ್ಲ. ಹೀಗಾಗಿ ಈಗ ಪ್ರೆಸೆಂಟ್ ನಿಮಗೆ ಹೇಗಿದೆ ಅಂದರೆ ಚೆನ್ನಾಗಿದೆ, ಸಂಶಯ ಇಲ್ಲ. ಹೀಗಾಗಿ ಆತಂಕ ಬೇಡ. ಆಮೇಲೆ ನಿಮಗೆ ದ್ವಿತೀಯದಲ್ಲಿ ಶನೈಶ್ಚರ ಇದ್ದಾನೆ. ಹೀಗಾಗಿ ಪ್ರತಿ ಶನಿವಾರ ತಾವು ಕೂಡ ಶನಿ ಮಂದಿರಕ್ಕೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡಿ, ತಿಲತೈಲ ಅಂತ ಕರೀತಾರೆ, ಅದನ್ನು ದಾನ ಮಾಡಿದ್ರೆ ಪ್ರತಿ ಶನಿವಾರ ಕೊಟ್ಟು ಬನ್ನಿ. ಅದು ತುಂಬ ಸಹಾಯ ಮಾಡುತ್ತೆ. ವ್ಯಾಪಾರದಲ್ಲಿ ಉನ್ನತಿಯನ್ನು, ಹಣಕಾಸಿನ ಸಮೃದ್ಧಿ ಬೇಕಲ್ಲ. ವ್ಯಾಪಾರ ಮಾಡಿದ್ರೆ ಹಣ ಬರಲಿ ಅಂತ ತಾನೆ, ಅದು ಬರಬೇಕಿದ್ರೆ ಶನೈಶ್ಚರನ ಆರಾಧನೆ ಮಾಡಿ ತಾವು. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಪಾಂಡುರಂಗರಾವ್, ಕುದ್ರಾ ರೋಡ್, ಒರಿಸ್ಸಾಯಿಂದ. ಇವರು ಹುಟ್ಟಿದ ದಿನಾಂಕ 6/11/1967, ಹುಟ್ಟಿದ ಸಮಯ 3 ಗಂಟೆಯಿಂದ 3:15 AM. ಇವರ ಪ್ರಶ್ನೆ ಆಫೀಸಲ್ಲಿ ಬಿದ್ದು ಫ್ರ್ಯಾಕ್ಚರ್ ಆಗಿದೆ, ಕೆಲಸ ಕಳ್ಕೊಂಡಿದ್ದೀನಿ, ಹೊಸ ಕೆಲಸ ಯಾವಾಗ ಸಿಗುತ್ತೆ ಅಂತ. ಪಾಂಡುರಂಗರಾವ್ ಅವರ ಪ್ರಶ್ನೆ ಅದು ಪಾಪ ಕೆಲಸ ಸಮಸ್ಯೆ ಆಗಿಬಿಟ್ಟಿದೆ, ಮುಂದೆ ಯಾವಾಗ ಸಿಗುತ್ತೆ ಅಂತ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ತುಂಬ ಒಳ್ಳೆಯದು, ಆದರೆ ಮೌಢ್ಯನಾಗೂ ಇದ್ದಾನೆ. ಇದು ಸ್ವಲ್ಪ ತೊಡಕು. ಪ್ರಸ್ತುತ ಈಗ ನಡೀತಾ ಇರ್ತಕ್ಕಂಥ ತಮಗೆ ರಾಹು ದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮಗೆ ವೀಕ್ ಆಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಮತ್ತು ರವಿ ಪ್ರಾರಂಭವಾಗುತ್ತೆ. ರವಿ ಕೂಡ ನಿಮಗೆ ವ್ಯಯಾಧಿಪತಿ, ಅವನು ನೀಚನಾಗಿದ್ದಾನೆ. ಈ ಶುಕ್ರ ರವಿ ಇಬ್ಬರೂ ನೀಚರಾಗಿದ್ದಾರೆ. ಇದು ಸ್ವಲ್ಪ ನೀಚರಾಗಿದ್ದರೆ ಗ್ರಹಗಳು, ನೀಚ ಸ್ಥಾನ ಅನ್ನೋದು ಗ್ರಹಗಳಿಗೆ ದುರ್ಬಲ ಸ್ಥಾನ. ಹಾಗಿದ್ದಾಗ ಅದೇ ಈ ರೀತಿಯ ಪಾಪ ವ್ಯಯಾಧಿಪತಿ ಕಾಲಿನ ಅಧಿಪತಿ ಆಗಿದ್ದಾನೆ.
ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದು, ತೊಡಕಾಗೋದು, ಮೂಳೆಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಕಣ್ಣಿನ ಬಾಧೆಗಳಾಗ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸುತ್ತೆ. ಹೀಗಾಗಿ ನಿಮಗೆ ಯಾವಾಗ ತುಂಬ ಅನುಕೂಲಕರವಾಗಿದೆ ಅಂತಂದರೆ 2027 ನವೆಂಬರ್ ದಾಟಬೇಕು. 2027 ನವೆಂಬರ್ ಇನ್ನೂ 1 ವರ್ಷ ಮೇಲೆ ಇದೆ. ಇನ್ನೂ 1 ವರ್ಷದ ಮೇಲೆ ಒಂದು 6 ತಿಂಗಳಿದೆ. ಆಮೇಲೆ ತುಂಬ ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಷ್ಟವಿದೆ. ಈ ಕಷ್ಟ ದಾಟಲಿಕ್ಕೆ ಒಂದು ಪರಿಹಾರವನ್ನು ತಾವು ಮಾಡಬೇಕು. ಭಗವದ್ ಆರಾಧನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈಗ ನೀವು ಮಹಾಲಕ್ಷ್ಮಿ ಸನ್ನಿಧಾನ ಹತ್ತಿರದಲ್ಲಿದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಹೇಳಿದ್ನಲ್ಲ ನಾನು ಆಗಲೇ ಪ್ರಾರಂಭದಲ್ಲೇ, ಈ ದಿವಸ ಮಹಾಲಕ್ಷ್ಮಿಯ ವಾರವೇ ಆಗಿದೆ. ಮನೆಯಲ್ಲೇ ಮಹಾಲಕ್ಷ್ಮಿ ಫೋಟೋ ಇದ್ದರೆ ಆ ಮಹಾಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಸ್ವಲ್ಪ ಪಾಯಸ ನೈವೇದ್ಯ ಮಾಡಿ ಅದನ್ನು ಸ್ವಲ್ಪ ಪ್ರಸಾದ ತಗೊಳ್ಳಿ. ಪ್ರತಿ ಶುಕ್ರವಾರ ತಪ್ಪದೇ ಕಡಲೆಬೇಳೆ, ಹಾಲು ಹೆಚ್ಚಾಗಿ ಬೆಲ್ಲ ಸೇರಿಸಿ ಆ ಪಾಯಸ ಮಾಡಿ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ತುಂಬ ಸಹಾಯವಾಗುತ್ತೆ. ಮತ್ತು ಎರಡನೇದಾಗಿ ದುರ್ಗಾ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು ಅಥವಾ ಕೇಳಿಸ್ಕೊಳ್ತಕ್ಕಂಥದ್ದು ಎರಡೂ ಆಗುತ್ತೆ. ಈ ಪ್ರಯತ್ನವನ್ನು ಮಾಡಿ, ನಿರಂತರವಾಗಿ ಮಾಡಿ. ಸ್ವಲ್ಪ ಕಾಲ ಈ ಆರಾಧನೆಯೇ ನಿಮಗೊಂದು ದಾರಿ ತೋರಿಸುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಉಮಾ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 17/3/1977, ಹುಟ್ಟಿದ ಸಮಯ 1 PM. ಇವರ ಪ್ರಶ್ನೆ ಸ್ವಂತ ಮನೆ ನಿರ್ಮಾಣ ಮತ್ತು ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ಉಮಾ ಅವರ ಪ್ರಶ್ನೆ ಸ್ವಂತ ಮನೆ ಬಗ್ಗೆ ಕೇಳಿದ್ದಾರೆ. ಗೃಹ ನಿರ್ಮಾಣ ಯಾವಾಗ ಆಗುತ್ತೆ ಅಂತ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಗೃಹಾಧಿಪತಿ, ಮನೆಯ ಅಧಿಪತಿ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದಾನೆ. ಬುಧ ನೀಚ ಸ್ಥಾನದಲ್ಲಿದ್ದಾನೆ. ನೋಡೋಣ ಪ್ರಸ್ತುತ ಕಾಲ ನೋಡೋಣ. ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಈ ಏಪ್ರಿಲ್ 2ನೇ ತಾರೀಕಿಗೆ ಕುಜ ಕಳೆದು ರಾಹು ಪ್ರಾರಂಭವಾಗಿದೆ. ಈಗ ಶನಿ ದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು ಪಂಚಮದಲ್ಲಿ, ಶುಕ್ರ ಕ್ಷೇತ್ರದಲ್ಲಿ. ಸ್ವಲ್ಪ ಈಗ ಅನಾನುಕೂಲ ಲಕ್ಷಣ. ತುಂಬ ನಿಮಗೆ ಮನೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಾರೆ. ಕಾರಣ ಏನಪ್ಪ ಅಂದರೆ ಗ್ರಹಗಳ ಸೂಚನೆ ಇಲ್ಲ, ಗ್ರಹಗಳ ಬಲ ಬೇಕಾಗತ್ತೆ. ನಿಮಗೆ ಯಾವಾಗ ಅನುಕೂಲ ಆದೀತು ಅಂತಂದರೆ 2028ರಲ್ಲಿ ಸಾಧ್ಯತೆ ಇದೆ. ಹೀಗಾಗಿ 2028ರವರೆಗೆ ತುಂಬ ನೀವೇ ಮೈಮೇಲೆ ಎಳ್ಕೊಂಡು ಸಾಲವೋ ಮತ್ತೊಂದು ಮಗದೊಂದು ಮಾಡಿ ಮನೆ ಕಟ್ಟೋದಕ್ಕಿಂತ ಸ್ವಲ್ಪ ಶಾಂತವಾಗಿರೋದು ಬಹಳ ಒಳ್ಳೆಯದು. 28ರಲ್ಲಿ ನಿಮಗೆ ಅವಕಾಶ ಉಂಟಾಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಬುಧರನ್ನು ಕಾಣ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆಗೆ ಈ ದಿವಸ ಮಾಂದಿ ಉದಯಾಗಿದೆ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ಶನಿಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಮಾನ್ಯತೆ, ಗೌರವ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಮಾನ್ಯತೆ, ಗೌರವ, ಒಂದು ಅಭಿಮಾನದಿಂದ ಮಾತಾಡ್ತಕ್ಕಂಥದ್ದು, ಕೆಲಸ ಚೆನ್ನಾಗಿ ಮಾಡಿ ಅಂತ ಪ್ರಶಂಸೆ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಪ್ರಶಂಸೆಗೆ ಪಾತ್ರರಾಗ್ತೀರ. ಈ ದಿವಸ ಮೇಷರಾಶಿಯ ಚೆನ್ನಾಗಿದೆ. ಮತ್ತು ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು, ಹೊಸ ಪ್ರಯತ್ನಕ್ಕೆ ಶುಭ ಫಲ ಕಾಣ್ತಕ್ಕಂಥದ್ದು, ಈ ರೀತಿಯಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣ್ತೀರ. ಮನೆಯಲ್ಲೂ ಚೆನ್ನಾಗಿದೆ. ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರ್ತದೆ. ಆದರೆ ಈ ದಿವಸ ನಿಮಗೆ ಸ್ವಲ್ಪ ಕಿವಿ ಮತ್ತು ಗಂಟಲ ಬಾಧೆ ಸೂಚಿಸ್ತಾ ಇದೆ. ಕೊರಳ ಭಾಗದಲ್ಲಿ ಏನೋ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಇನ್ನೇನೋ ಕತ್ತು ತಿರುಗಿಸೋಕೆ ಆಗಲ್ಲಪ್ಪ, ಆ ರೀತಿಯಲ್ಲಿ ಏನೋ ಸಮಸ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಅದಿದೆ. ಹೀಗಾಗಿ ಹುಷಾರಾಗಿರಿ. ಈ ದಿವಸ ಅದು ತುಂಬ ತೀವ್ರವಾಗಿದ್ದರೆ ತಪಾಸಣೆ ಮಾಡಿಸ್ಕೊಳ್ಳಿ. ಈ ದಿವಸ ನೀವು ಗುರು ಸನ್ನಿಧಾನದಲ್ಲಿ ಸ್ವಲ್ಪ ಕಡಲೆ ಧಾನ್ಯ ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಯಾರೋ ಏನೋ ಹೇಳಿಬಿಟ್ರು ಅದು ನಿಮ್ಮ ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ. ಮತ್ತು ಸ್ವಲ್ಪ ಕೋಪದ ದಿವಸವಾಗಿದೆ. ಈ ದಿವಸ ಮನೆಯಲ್ಲಿ ಸ್ವಲ್ಪ ಕಹಿ ವಾತಾವರಣ ಇರುತ್ತದೆ. ಅಲ್ಲಿ ಗುರುವಿನ ಜೊತೆಗೆ ಮಾಂದಿ ಉದಯ ಆದರೆ ಚೆನ್ನಾಗಿ ಮಾತಾಡೋರು, ಒಳ್ಳೆಯ ರೀತಿಯಲ್ಲಿ ಇರೋರಿಗೂ ಸ್ವಲ್ಪ ಕೋಪ ಬಂದುಬಿಡುತ್ತೆ. ಈ ದಿವಸ ಸ್ವಲ್ಪ ಹುಷಾರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಹಣಕಾಸಿನ ವಹಿವಾಟಿನ ವ್ಯತ್ಯಾಸ ಅದು ಸೂಚಿಸ್ತಾ ಇದೆ. ಹೀಗಾಗಿ ತುಂಬ ಹುಷಾರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಈ ದಿವಸ ಯಾರಿಗೋ ಟ್ರಾನ್ಸ್ಫರ್ ಮಾಡೋದು, ಮತ್ತಾರಿಗೋ ಹೋಗ್ಬಿಟ್ಟು ಇನ್ನೇನೋ ತೊಂದರೆ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು.
ಉಳಿದ ಹಾಗೆ ಈ ದಿವಸ ನಿಮಗೆ ಜನ್ಮದ ಶುಕ್ರನಿಂದಾಗಿ ನೋಡಿ ಅಲಂಕಾರ ಮತ್ತು ಕರುಣೆ ಮುಂದೆ ಹೆಚ್ಚು ನಿಂತುಕೊಳ್ಳೋದು, ಸೌಂದರ್ಯವರ್ಧಕಗಳನ್ನು ಖರೀದಿ ಮಾಡೋದು, ಈ ರೀತಿಯ ಒಂದು ಸಾಧ್ಯತೆ ಚೆನ್ನಾಗಿದೆ. ಅದರಲ್ಲೇನು ಸಂಶಯ ಇಲ್ಲ. ಶರೀರದಲ್ಲಿ ಒಂದು ಬಲ ಕಾಣ್ತೀರ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಹೂ ಚೆನ್ನಾಗಿ ಪರಿಮಳವೇ ಇರತಕ್ಕಂಥದ್ದು, ಹಳೇದಲ್ಲ ಹೊಸ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಫ್ರೆಶ್ ಅಂಥದ್ದು, ಅದನ್ನು ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅದರಲ್ಲೂ ಈ ಯಾವುದನ್ನು ನಾವು ಜಿಮ್ನಾಸ್ಟಿಕ್ಕೋ ಅಥವಾ ಪೊಲೀಸ್ ಸೇನೆ ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ನಿಮಗೆ ಔಷಧ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ಈ ದಿವಸ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಏನಂದರೆ ಹಣಕಾಸು ಸ್ವಲ್ಪ ನಷ್ಟವೂ ಇದೆ. ಧನಾಧಿಪತಿ ಅಷ್ಟಮದಲ್ಲಿದ್ದಾಗ ಮುಖ್ಯವಾಗಿ ಸ್ತ್ರೀಯರಿಗೆ ಹೆಚ್ಚಿನ ಹಣ ಖರ್ಚಾಗ್ತಕ್ಕಂಥದ್ದು, ಆರೋಗ್ಯ ನಿಮಿತ್ತ ಓಡಾಡ್ತಕ್ಕಂಥದ್ದು, ಮಾತ್ರೆಗೆ ಖರ್ಚು ಮಾಡೋಣಪ್ಪ ಇಷ್ಟು ಸಂಪಾದನೆ ಆಯಿತು ಅದೆಲ್ಲ ತಗೊಂಡು ಮೆಡಿಕಲ್ ಶಾಪ್ಗೆ ಇಟ್ಟಿದ್ದಾಯಿತು ಅಂತ ಆ ರೀತಿಯ ಒಂದು ಆಲೋಚನೆಯೂ ಬರುತ್ತೆ, ಒಂದು ಸಮಸ್ಯೆಯೂ ಎದುರಾಗುತ್ತೆ. ಆ ರೀತಿಯಲ್ಲಿ ಇದೆ ಈ ದಿವಸ. ಇದಕ್ಕೆ ದುರ್ಗಾ ಸ್ತುತಿಯಲ್ಲಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ದಿವಸ ಆ ಪ್ರಯತ್ನ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಭದ ದಿನ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ, ಹೈನುಗಾರರಿಗೆ ಮುಖ್ಯವಾಗಿ ತುಂಬ ಚೆನ್ನಾಗಿದೆ. ಮತ್ತು ಯಾವುದನ್ನು ನಾವು ಕಾಸ್ಟ್ಯೂಮು ಮತ್ತು ಟೆಕ್ಸ್ಟೈಲ್ ಅಂತೀವೋ ಆ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಕೃಷಿಕರಿಗೆ ಈ ಹಾರ್ಟಿಕಲ್ಚರ್ ಆಗಬಹುದು, ಅಗ್ರಿಕಲ್ಚರ್ ಆಗಬಹುದು, ಅವರಿಗೆ ತುಂಬ ಚೆನ್ನಾಗಿದೆ. ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಸಮೃದ್ಧವಾದ ಫಲ ಕಾಣ್ತಾ ಇದೆ, ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಾಯ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ತುಂಬ ಸಹಾಯ ಸಿಗುತ್ತೆ ಈ ದಿವಸ. ಹೆಚ್ಚಿನ ಶುಭ ಫಲ ಕಾಣ್ತೀರಾ ಇವರೇ, ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಈ ದಿವಸ ಲಾಭದ ದಿನ. ಹಿರಿಯರಿಂದ ಸಹಾಯ ಸಹಕಾರ ಸಿಗ್ತಕ್ಕಂಥದ್ದು ಮತ್ತು ಈ ದಿವಸ ಲಾಭಗಳಿಕೆ, ಅದು ವಿದೇಶ ವಹಿವಾಟಿನ ಲಾಭ ಗಳಿಸ್ತಕ್ಕಂಥದ್ದು, ಹಣಕಾಸಿನ ವಹಿವಾಟಿನ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು, CA ಇತ್ಯಾದಿ ಅಥವಾ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಉತ್ತಮ ಮಾರ್ಗದರ್ಶನವೂ ಸಿಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಕೆಲಸದಲ್ಲಿ ದಿವಸ ಕ್ಲೆವರ್, ತುಂಬ ಜಾಣ್ಮೆಯಿಂದ ಕೆಲಸ ಮಾಡ್ತೀರಾ ಮತ್ತು ಚೆನ್ನಾಗಿ ಅಲಂಕಾರಯುತವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಕಾಣ್ತೀರಾ, ಸಂಶಯ ಇಲ್ಲ. ಮುಖ್ಯವಾಗಿ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಸಾಲ ವಿಚಾರದಲ್ಲಿ ನೀವು ಎಡವಟ್ಟು ಮಾಡ್ಕೊಬೇಡಿ. ಇನ್ಯಾರಿಗೂ ಅರ್ಜೆಂಟ್ ತುರ್ತಿದೆ ಅಂಥೇಳಿ ಇನ್ನೂ ಸಾಲ ಮಾಡಿಬಿಟ್ಟು ಮತ್ತು ಆಮೇಲೆ ಪ್ರಮಾದ ಆ ಲಕ್ಷಣ ಸೂಚಿಸ್ತಾ ಇದೆ, ಈಗ ಹುಷಾರು. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಕೆಲಸ ಪೂರ್ಣ ಆಗಲಿಲ್ಲ ಅಥವಾ ಮಾಡಿದ ಕೆಲಸ ತಿರ್ಗಾ ಪುನಃ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಈ ದಿವಸ. ವೃತ್ತಿ ಸ್ಥಳದಲ್ಲೂ ಸ್ವಲ್ಪ ತೊಡಕುಗಳು, ಸಹೋದ್ಯೋಗಿಗಳಿಂದ ಮತ್ತೊಬ್ಬರಿಂದ ಏನೋ ಅನ್ನಿಸ್ಕೋಬೇಕಾಯ್ತು ಪರಿಸ್ಥಿತಿ ಬಂತು, ಅಥವಾ ಇನ್ನೇನೋ ಅಪಮಾನ ಬಂದ್ಬಿಡೋ ಸಾಧ್ಯತೆ. ನೀವು ಕೆಲಸ ಮಾಡಿರ್ತೀರ, ಪಾಪ ಮಾಡೇ ಇಲ್ಲ ಅನ್ನೋದು ಸಾಬೀತಾಗ್ಬಿಡುತ್ತೆ. ಆ ರೀತಿಯಾದ ಯಾವುದೋ ಒಂದು ತೊಡಕು ಬರೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಆದರೆ ಈ ದಿವಸ ಮಕ್ಕಳಿಂದ ತುಂಬ ಸಹಾಯ ಚೆನ್ನಾಗಿದೆ. ಈ ದಿವಸ ತಾಯಿ ಮಕ್ಕಳಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ದಾಂಪತ್ಯದಲ್ಲಿ ಸಾಮರಸ್ಯ ಸ್ವಲ್ಪ ಕಡಿಮೆ. ಈ ದಿವಸ ನಿಮಗೆ ಏನೋ ಜಗಳ ಕಲಹ ಒಂಥರ ಆ ಭಾವಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿಗೆ ಈ ದಿವಸ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಜಾಣ್ಮೆಯ ದಿವಸ. ಅಲ್ಲಿ ಕೆಲಸಗಳಲ್ಲಿ ಕೌಶಲ್ಯ ಪ್ರದರ್ಶನ ಮಾಡ್ತೀರಾ ಮತ್ತು ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಸಿಗ್ತಕ್ಕಂಥದ್ದು. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ ಚಂದ್ರ. ಈ ಕಾರಣದಿಂದಾಗಿ ಹಳ್ಳಿಗಳಲ್ಲಿ ಒಂದು ಒಳ್ಳೆಯ ವಾತಾವರಣ, ಸ್ನೇಹಿತರು, ಬಂಧುಗಳಲ್ಲಿ ತುಂಬ ವಿಶ್ವಾಸ, ಪ್ರೀತಿ ಕಾಣ್ತಕ್ಕಂತಹ ಸಾಧ್ಯತೆ ಇದೆ ಈ ದಿವಸ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಶತ್ರುಗಳಿಂದ ಹೊರಬರತಕ್ಕಂಥದ್ದು, ಶತ್ರುಗಳನ್ನು ಜಯಿಸ್ತಕ್ಕಂಥದ್ದು, ಒಂದು ಸಮಾಧಾನ ಸಿಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ವಿಶ್ವಾಸ ಇದೆ, ನಂಬಿಕೆ ಇದೆ. ಆಗಂತುಕರಿಂದ, ಯಾರೋ ಪರಿಚಿತವೇ ಇರೋದಿಲ್ಲ, ಅವರಿಂದ ನಿಮಗೆ ಸಹಾಯ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ. ವ್ಯಾಪಾರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾವುದೇ ವ್ಯಾಪಾರದಲ್ಲಿ ಇತರರಿಂದಲೂ ಸಹಾಯ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವಸ್ತು ಹಾನಿ ಇದೆ, ಹೀಗಾಗಿ ಬಹಳ ಎಚ್ಚರಿಕೆ ಇರಲಿ. ಕಳ್ಕೊಂಡ್ಬಿಡ್ತೀರ ವಸ್ತು ನಷ್ಟತೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಹೇಳಿದೆ, ಅದನ್ನು ಮಾಡಿ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿ.
ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಮತ್ತು ಈ ದಿವಸ ಪ್ರತಿಭಾಶಕ್ತಿ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲಿ ಸೌಖ್ಯತೆ ಸಮರಸ್ಯ ಕಾಣ್ತೀರಾ. ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ. ಸುಗ್ರಾಸ ಭೋಜನ, ಇಷ್ಟ ಭೋಜನ ಅಂತೀವಲ್ಲ, ಅದು ಉಂಟಾಗ್ತಕ್ಕಂಥದ್ದು. ಇಷ್ಟ ಮಿತ್ರರ ಜೊತೆಗೆ ಇಷ್ಟ ಭೋಜನ ಅಂತ. ಹಳ್ಳಿಗಳಲ್ಲಿ ಸ್ವಲ್ಪ ವಾತಾವರಣ ಕಹಿಯಾಗಿರುತ್ತೆ ಈ ದಿವಸ. ಸ್ವಲ್ಪ ಏನೋ ಜಗಳ, ಮನಸ್ತಾಪ, ಇನ್ನೇನೋ ಗಲಾಟೆ, ಘರ್ಷಣೆ ಅವುಗಳನ್ನು ಕೇಳಿಸ್ಕೊಳ್ಳೋದು ಆಗುತ್ತೆ. ಆ ಥರದ್ದು ಒಂದು ಸಂದರ್ಭ. ಎಲ್ಲೋ ಗಲಾಟೆ ನಡೀತಾ ಇದೆ, ಇಲ್ಲೇ ಭಯ ಶುರು ಆ ಥರದ್ದು. ಆ ರೀತಿಯಲ್ಲಿ ಸಂಗಾತಿಯಲ್ಲಿ ದಿವಸ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥವ್ರು ಜಗಳವೇ ಆಡಲ್ಲ, ಅವರು ಅಂಥವ್ರು ಜಗಳ ಆಡ್ತಿದ್ದಾರೆ ಅಂತ ಆ ರೀತಿಯಲ್ಲಿ ಇದೆ ಈ ದಿವಸ. ಇದಕ್ಕೆ ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರನ್ನೇ ಸ್ಮರಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಜೊತೆಗೆ ಹೆಚ್ಚಿನ ಓಡಾಟ ಮತ್ತು ಅವ್ರ ಜೊತೆಗೆ ಪ್ರಯಾಣ, ವಿಹಾರ, ಮನಸ್ಸಿಗೆ ಹಿತ, ಈ ರೀತಿಯ ವಾತಾವರಣ ಚೆನ್ನಾಗಿದೆ ಈ ದಿವಸ. ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ಮುಖ್ಯವಾಗಿ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಸಂಗೀತಜ್ಞರಿಗೆ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಪತ್ರಿಕಾ ರಂಗಗಳಲ್ಲಿ ದುಡಿಯೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನುರಾಗ, ಪ್ರೀತಿ, ವಿಶ್ವಾಸಗಳು ಹೆಚ್ಚಾಗ್ತಕ್ಕಂಥದ್ದು. ಜಲ ಸಂಬಂಧಿ ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಕಾಣ್ತಕ್ಕಂಥದ್ದು, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ ನೀವು ಕೂಡ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಮತ್ತು ವ್ಯಯ, ಓಡಾಟ ಇದೆ, ಅಲೆದಾಟ, ಖರ್ಚು ಜಾಸ್ತಿ. ಹೆಣ್ಣುಮಕ್ಕಳಿಗೆ ಅತಿಯಾದ ಖರ್ಚನ್ನು ಸೂಚಿಸ್ತಾ ಇದೆ. ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ಲಕ್ಷಣ ಸಾಧ್ಯತೆ ಇದೆ. ಮತ್ತು ಈ ದಿವಸ ಉದರ ಬಾಧೆ, ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆ ಕೂಡ ಇದೆ. ಜಂಕ್ ಫುಡ್ಡು ಮತ್ತು ಯಾವುದನ್ನು ಸ್ಪೈಸಿ ಅತಿಯಾಗಿ ಅದು ತೊಂದರೆ ಮಾಡಿಬಿಡುತ್ತೆ. ಹೀಗಾಗಿ ಊಟದಲ್ಲಿ ಬಹಳ ಎಚ್ಚರಿಕೆ ವಹಿಸಿ. ಈ ದಿವಸ ಖಾರ ಅದು ನಿಮಗೆ ತೊಂದರೆ ಮಾಡುತ್ತೆ. ಮತ್ತು ಈ ದಿವಸ ನಿಮಗೆ ಸ್ನೇಹಿತರ ಜೊತೆಗೆ ನೋಡಿ ವಿಹಾರ, ಪ್ರಯಾಣ, ಅವರಿಂದ ಒಂದು ಸಮಾಧಾನ, ಇದೆಲ್ಲ ಚೆನ್ನಾಗಿದೆ. ಸ್ನೇಹಿತರ ಬಂಧುಗಳ ಜೊತೆಗೆ ಈ ದಿವಸ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲ ಕಾಣಬಹುದು. ಈ ದಿವಸ ಲಾಭವನ್ನು ಕಾಣಬಹುದು. ಒಳ್ಳೆಯ ಸಲಹೆ, ಉತ್ತಮ ಸಲಹೆ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ. ಪ್ರತಿಭಾಶಾಲಿಗಳು, ಬುದ್ಧಿವಂತರು, ಯಾರು ಜಾಣರು ಅವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ತುಂಬ ಕಾಯಬೇಕಾದ ಪರಿಸ್ಥಿತಿ, ಅಥವಾ ಕಾದು ಮತ್ತು ಪ್ರಯಾಣದಲ್ಲಿ ಹೋದರೆ ರಸ್ತೆ ಮಧ್ಯೆ ರೋಡ್ ರೇಜ್ ಅಂತೀವಲ್ಲ, ಆ ರೀತಿಯ ಒಂದು ಗಲಾಟೆ, ಘರ್ಷಣೆ ಸಾಧ್ಯತೆ ಇದೆ. ಹೀಗಾಗಿ ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಮತ್ತು ಈ ದಿವಸ ಮುಖ್ಯವಾಗಿ ಸ್ನೇಹಿತರು, ಅತ್ಯಾಪ್ತ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್, ಅವ್ರ ಜೊತೆಗೇನೋ ಮನಸ್ತಾಪ ಆಗಿಬಿಡೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಹಿರಣ್ಯ ಪ್ರಾಕಾರಾಯೈ ನಮಃ. ಮಹಾಲಕ್ಷ್ಮಿಯ ಒಂದು ನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.